ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಕಿನ್ ಸಾಫ್ಟ್ ಮತ್ತು ಗ್ಲೋ ಆಗೋ ಥರ 2 ಐಸ್ ಕ್ಯೂಬ್ಸ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಸ್ಕಿನ್ ಇಶ್ಯೂಸ್ನ ನೋಡೋಣ. ನಮ್ಗೆ ಸ್ಕಿನ್ನಲ್ಲಿ ಮ್ಯಾಕ್ಸಿಮಮ್ ಆಗೋದು ಪಿಂಪಲ್ಸ್ ಆಗುತ್ತೆ, ಇಲ್ಲ ಬ್ಲೆಮಿಷಸ್, ಪಿಗ್ಮೆಂಟೇಷನ್ ಆಗುತ್ತೆ. ಪಿಂಪಲ್ಸ್ ಆದ ತಕ್ಷಣ ಏನು ಮಾಡ್ತೀವಿ, ಅದನ್ನು ಒಡೆಯೋಕ್ಕೆ ನೋಡ್ತೀವಿ. ಒಡೆದ ತಕ್ಷಣ ಏನು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಪಸ್ ಫಾರ್ಮ್ ಆಗುತ್ತೆ. ಆ ಪಸ್ ಫಾರ್ಮ್ ಆದಾಗ ಮತ್ತೆ ಇನ್ನೂ ಜಾಸ್ತಿ ಪೇಯ್ನ್ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಕಂಟ್ರೋಲ್ ಆಗೋ ಥರ ಫೇಸ್ ವಾಶ್ಗಳು, ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ಜಾಸ್ತಿ ಪಿಂಪಲ್ಸ್ ಬರಲ್ಲ. ಪಿಂಪಲ್ಸ್ ಬರೋದಕ್ಕೆ ಸ್ವಲ್ಪ ರೀಸನ್ಸ್ ಹೆಂಗಂದರೆ, ಎಲ್ಲಿ ಸ್ಕಿನ್ನಲ್ಲಿ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಇವಾಗ ಫೋರ್ಹೆಡಲ್ಲಾದರೆ ಸ್ಟಮಕ್ ಪ್ರಾಬ್ಲಮ್ ಇರ್ಬೋದು, ನೋಸಲ್ಲಾದರೆ ಹಾರ್ಟ್ದು, ಇಲ್ಲಾಂದರೆ ಜಾಲೈನ್ ಆದರೆ ತುಂಬ ಸ್ಟ್ರೆಸ್ ಆದಾಗಲೂ ಆಗುತ್ತೆ. ಚಿನ್ನಲ್ಲಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಚೀಕ್ಸಲ್ಲಿದ್ದರೆ ಏನಾದ್ರು ವೀಕ್ ಲಂಗ್ಸ್ ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆ ಥರ ಏನಾದ್ರು ಆಗಿದ್ರೂ ನಮಗೆ ಒಂದೊಂದು ಜಾಗದಲ್ಲಿ ಪಿಂಪಲ್ ಆದಾಗಲೂ ಒಂದೊಂದು ರೀಸನ್ ಇರುತ್ತೆ. ಆ ರೀಸನ್ಗೆ ತಕ್ಕಂಗೆ ನಾವು ಆ ಸ್ಕಿನ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಹೋಮ್ ರೆಮಿಡೀಸಲ್ಲೇ ತುಂಬ ಬೇಗ ಕ್ಲಿಯರ್ ಆಗುತ್ತೆ. ಈ ಫೋರ್ಹೆಡ್ಡು, ನೋಸು, ಜಾಲೈನು, ಚಿನ್ನು, ಚೀಕ್ಸು ಅದಲ್ಲದೇನೂ ಒಂದೊಂದು ಸತಿ ಐಬ್ರೋ ಮೇಲೆ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದೆಲ್ಲದಕ್ಕೂ ಸಿಂಪಲ್ಲಾಗಿ ಹೋಮ್ ರೆಮಿಡಿಲೇ ಐಸ್ ಕ್ಯೂಬ್ಸ್ ಮಾಡ್ಕೊಳೋದ್ರಿಂದ ಪಿಂಪಲ್ ಆಗಿದ್ರೂ ನಿಧಾನವಾಗಿ ಅದು ಡ್ರೈ ಆಗ್ತಾ ಬರುತ್ತೆ, ಪೇಯ್ನ್ ಕಮ್ಮಿ ಆಗುತ್ತೆ. ಪಿಂಪಲ್ ಆಗೋದಕ್ಕೆ ಸ್ವಲ್ಪ ರೀಸನ್ಸು ಫುಡ್ಡಿಂದನೂ ಆಗುತ್ತೆ, ಈಚೆ ಕಡೆ ಆಗೋ ಇನ್ಫೆಕ್ಷನ್ಸಿಂದನೂ ಆಗುತ್ತೆ. ಫುಡ್ಡಲ್ಲಿ ಸ್ಕಿನ್ ಕಂಡೀಷನ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂದರೆ, ಜಾಸ್ತಿ ನಟ್ಸು, ವಿಟಮಿನ್ ಸಿ ರಿಚ್ ಇರೋವಂಥ ಫುಡ್ಡು, ವಾಟರ್ ಮೆಲನು, ಕ್ಯಾರೆಟು, ಬೀಟ್ರೂಟು, ಅದೇ ಥರ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋ ಫುಡ್ಗಳು, ಮೆಗ್ನೀಷಿಯಮ್ ಇರೋದು, ಮತ್ತು ತುಂಬ ವಾಟರ್ ಜಾಸ್ತಿ ಕುಡಿಬೇಕು. ನಮ್ಮ ಬಾಡಿ ಎಷ್ಟು ಹೈಡ್ರೇಟ್ ಆಗಿರುತ್ತೋ ಅಷ್ಟು ಸ್ಕಿನ್ ಪ್ರಾಬ್ಲಮ್ಸು ಕಮ್ಮಿ ಆಗ್ತಾ ಬರುತ್ತೆ. ವಿಟಮಿನ್ ಇ ಮತ್ತು ಈ ಪಾಲಕ್ ಸೊಪ್ಪುಗಳು ಅವೆಲ್ಲ ತಿನ್ನೋದ್ರಿಂದ ಸ್ಕಿನ್ ಗ್ಲೋನೂ ಆಗುತ್ತೆ, ಮತ್ತು ಹೊಟ್ಟೆಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರು, ಇನ್ಫೆಕ್ಷನ್ಸ್ ಇದ್ರೂ ಅವೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಆದರೂ ಈ ಕ್ಯಾರೆಟ್, ಬೀಟ್ರೂಟು, ವಾಟರ್ ಮೆಲನ್ ಜಾಸ್ತಿ ತಿನ್ನಬೇಕು. ಅದಲ್ಲದೆ ನಮಗೆ ಪಿಂಪಲ್ ಕಾಸ್ ಮಾಡೋವಂಥ ಫುಡ್ಗಳು ಯಾವುದು ಅಂದರೆ, ಹೆವಿ ಸಾಲ್ಟೆಡ್ ಐಟಮ್ಸು, ಡೈರಿ ಪ್ರಾಡಕ್ಟ್ಸು, ಆಲ್ಕೋಹಾಲು ಅಂಥವು. ಅದೇ ಆ್ಯಕ್ನಿ ಫೈಟ್ ಮಾಡೋವಂಥ ಫುಡ್ಗಳು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸು, ಸ್ಟ್ರಾಬೆರಿ, ಬೆಲ್ ಪೆಪ್ಪರ್ಸು, ಎಗ್ಗು, ವಿಟಮಿನ್ ಇ ಇರೋಂಥ ಜಾಸ್ತಿ ತಿನ್ನೋದ್ರಿಂದನೂ ನಮ್ಮ ಬಾಡಿಲಿ ಆ್ಯಕ್ನಿ ಫೈಟಿಂಗ್ ಏಜೆಂಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ನಾನಿಲ್ಲಿ 2 ಐಸ್ ಕ್ಯೂಬ್ಸ್ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ 1 ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಪಪಾಯ ಜ್ಯೂಸ್ ಇಲ್ಲ ಪಲ್ಪ್ ತೊಗೊಂಡು, ಜೊತೆಗೆ ಸ್ವಲ್ಪ ಟೊಮೆಟೊ ಜ್ಯೂಸು, ಒಂದು 4 ಸ್ಪೂನು ಹಸಿ ಹಾಲು, 1 ವಿಟಮಿನ್ ಇ ಕ್ಯಾಪ್ಸೂಲ್. ಪಪಾಯ ಮತ್ತು ಟೊಮೆಟೊ ಎಲ್ಲ ಬ್ಲೀಚಿಂಗ್ ಏಜೆಂಟ್ಸ್ ಇರುತ್ತೆ, ತುಂಬ ಕ್ಲೀನ್ ಮಾಡುತ್ತೆ ಸ್ಕಿನ್ನನ್ನು. ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 6 ಟೇಬಲ್ ಸ್ಪೂನು ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಟ್ರೇಗೆ ಹಾಕಿದ್ರೆ ಆ ಕ್ಯೂಬ್ನ ಎವ್ರಿ ಡೇ ರಬ್ ಮಾಡ್ಬೋದು ಸ್ಕಿನ್ನಿಗೆ. ಇದೇ ಥರ ಇನ್ನೊಂದು ಐಸ್ ಕ್ಯೂಬ್ ಏನಂದರೆ, ಒಂದು ಹಿಡಿ ತುಂಬ ಪುದೀನ ಮತ್ತು ತುಳಸಿ ಎಲೆ ತೊಗೊಂಡು ನೀರು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸ್ವಲ್ಪ ಒಂಚೂರೇ ಚೂರು ನೀರು ಹಾಕಿಬಿಟ್ಟು ಚೆನ್ನಾಗಿ ಜಜ್ಜಬೇಕು. ಗ್ರೈಂಡ್ ಮಾಡಿದ್ರೆ ಅದರಲ್ಲಿರೋ ಎಸೆನ್ಸ್ ಎಲ್ಲ ಹೋಗಿಬಿಡುತ್ತೆ. ಜಜ್ಜಿಬಿಟ್ಟು ಆ ನೀರು ಜಜ್ಜಿರೋದ್ರ ಸಮೇತ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ 1/4 ಸ್ಪೂನು ಅರಿಶಿನ, 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ರೋಸ್ ವಾಟ್ರು ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಟ್ರೇಗೆ ಹಾಕಿ ಅದನ್ನು ಎವ್ರಿ ಡೇ ಚೆನ್ನಾಗಿ ಹಚ್ತಾ ಬಂದರೆ ಬ್ಲೆಮಿಷಸ್ಸು, ಆ್ಯಕ್ನಿ, ಪಿಂಪಲ್ಸು, ಪಿಗ್ಮೆಂಟೇಷನ್ ಇವೆಲ್ಲ ಕ್ಲೀನ್ ಆಗ್ತಾ ಬರುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.